ഭാരതീയരായ നാവു എച്ചരിക്ക ഭാരതദേശത്തിൽ ജീവിക്കുന്ന ഇന്ത്യൻ പൗരന്മാരായ നമ്മൾ വളരെയേറെ ശ്രദ്ധിക്കേണ്ട ഒരു വിഷയമാണ്. നമ്മുടെ കറൻസികൾ, നോട്ടെല്ലാം ഒരു നമ്പർ മാത്രമാക്കി കൃത്യപ്പെടുത്തുന്ന ഒരു അവസ്ഥയാണ് ഇന്ന് കേന്ദ്ര സർക്കാർ ചെയ്യുന്നത്. പണ്ട് ബ്രിട്ടീഷുകാർ വെള്ളി, പൊന്നി എല്ലാം അവർ നാട്ടിലേക്ക് ഇന്ത്യയിൽ നിന്ന് കട്ടെടുത്ത് കൊണ്ടുപോകാൻ വേണ്ടി അവർ ചെയ്തൊരു പ്ലാനിങ്ങാണ് നോട്ട് രൂപം, കടലാസിൻ്റെ കറൻസി. ഇപ്പോൾ ഇന്ന് കേന്ദ്ര സർക്കാർ ആലോചിച്ചുകൊണ്ടിരിക്കുന്നത് ആ കറൻസികളെല്ലാം ഒഴിവാക്കി വെറും ഒരു ഡിജിറ്റൽ നമ്പർ മാത്രമാണ്. അതിനെ സംബന്ധിച്ച് വിശദമായി പറയുന്നൊരു വിദ്വാൻ്റെ ഒരു വാക്ക് നിങ്ങൾ ശ്രദ്ധിച്ചു കേട്ടോ. ನಮಸ್ಕಾರ. ಎಲ್ಲರಿಗೂ ಒಂದು ಎಚ್ಚರಿಕೆಯ ಸಂದೇಶ. ಭಾರತ ಸರ್ಕಾರ ತನ್ನ ಪೇಪರ್ ಕರೆನ್ಸಿಯನ್ನು ಎಲ್ಲ ತನ್ನಲ್ಲಿ ಪಡೆದು ಸಾರ್ವಜನಿಕರಿಗೆ ಡಿಜಿಟಲ್ ಕರೆನ್ಸಿ ಅಂತ ಹೇಳಿ ಸಂಖ್ಯೆಗಳ ಮೂಲಕ ರೂಪಾಯಿ ವ್ಯವಹಾರ ಮಾಡುವ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದೆ. ಇದೇ ನಿಮಿತ್ತವಾಗಿ CBDC ಅಂದರೆ ಸೆಂಟ್ರಲ್ ಬ್ಯಾಂಕಿಂಗ್ ಡಿಜಿಟಲ್ ಸಿಸ್ಟಮ್ ಅಂತ ಹೇಳಿ ಒಂದು ಹೊಸ ಕಾಯ್ದೆಯನ್ನು ಜಾರಿಗೆ ತಂದು ನಮ್ಮಲ್ಲಿ ಇರ್ತಕ್ಕಂಥ ಭೌತಿಕ ನೋಟುಗಳು ಏನು ಪೇಪರ್ ಕರೆನ್ಸಿ ಇದಾವೆ ಅವನ್ನೆಲ್ಲ ತೆಗೆದುಕೊಂಡು ಅವನ್ನ ಕಂಪ್ಯೂಟರೈಸ್ ಮೂಲಕ ಕೇವಲ ಸಂಖ್ಯೆಗಳ ಆಧಾರದ ಮೇಲೆ ಜನರಿಗೆ ನೀಡುವ ಒಂದು ವ್ಯವಸ್ಥೆ ಮಾಡಿಕೊಂಡಿದೆ. ಇದು ಚಾಲೂ ಆಗೋದ್ರಿಂದ ಏನು ನಮಗೆಲ್ಲ ನಷ್ಟ ಅಂದರೆ, ಮೊದಲು ಈ ದೇಶದಲ್ಲಿ ಮೊಹರ್ ಮತ್ತು ಸಿಕ್ಕಾ ಅನ್ನುವಂಥ ಅಂದರೆ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳ ಮೂಲಕ ಹಣಕಾಸಿನ ವ್ಯವಹಾರ ನಡೀತಿತ್ತು. 1882ರಲ್ಲಿ ಆಗಿನ ಬ್ರಿಟಿಷ್ ಸರ್ಕಾರ ಅದು ಬಂದಿದ್ದೇ ನಮ್ಮನ್ನು ದಮನ ಮಾಡಲಿಕ್ಕೆ, ನಮ್ಮನ್ನು ಗುಲಾಮರನ್ನಾಗಿ ಇಟ್ಕೊಳ್ಳೋಕ್ಕೆ. ಅದನ್ನು ಇವೆಲ್ಲ ಬಂಗಾರಗಳನ್ನು ಅದನ್ನು ಕಬಳಿಸುವ ಉದ್ದೇಶದಿಂದ 1882ರಲ್ಲಿ ಪೇಪರ್ ಕರೆನ್ಸಿ ಆ್ಯಕ್ಟ್ ಅಂತ ಹೇಳಿ ತಂದರು. ಆ ಮೂಲಕ ಎಲ್ಲರ ಹತ್ರ ಇರ್ತಕ್ಕಂಥ ಬಂಗಾರದ ನಾಣ್ಯ ಮತ್ತು ಏನು ಬಂಗಾರದ ಸಿಕ್ಕಗಳು, ಬೆಳ್ಳಿ ಸಿಕ್ಕಗಳಿದ್ದವು ಅವನ್ನು ತೆಗೆದುಕೊಂಡು ಅದೇ ಮೌಲ್ಯ ಆಧಾರದ ಮೇಲೆ ಪೇಪರ್ ಕರೆನ್ಸಿ ಅಂದರೆ ಹಾಳಿ ನೋಟುಗಳನ್ನು ಕೊಡಲಿಕ್ಕೆ ಶುರು ಮಾಡಿದರು. ಬರ್ತಾ 1934ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಸ್ಥಾಪನೆ ಮಾಡಿ ಆವಾಗ ಪೇಪರ್ ಕರೆನ್ಸಿ ಆ್ಯಕ್ಟ್ ಮೂಲಕನೇ ಏನು ಒಂದು ರೂಪಾಯಿಗೆ 777 ಮಿಲಿಗ್ರಾಮ್ ಗೋಲ್ಡ್ ಅಂಥೇಳಿ ಒಂದು ದರ ನಿಗದಿ ಮಾಡಿ, ಆ ಪ್ರಕಾರ ಒಂದು ನೋಟನ್ನು ಪ್ರಿಂಟ್ 1 ರೂಪಾಯಿ ಮುದ್ರಣ ಮಾಡುವಾಗ ಅಷ್ಟೇ ಬೆಲೆಯ ಬಂಗಾರವನ್ನು ಅಂದರೆ 777 ಮಿಲಿಗ್ರಾಮ್ ಅಂದರೆ 777 ಮಿಲಿಗ್ರಾಮ್ನಷ್ಟು ಬಂಗಾರವನ್ನು ಡಿಪಾಸಿಟ್ ಮಾಡಿ ನೋಟ್ ಪ್ರಿಂಟ್ ಮಾಡುವಂಥ ಕಾಯ್ದೆಯನ್ನು 1934ರಲ್ಲಿ ತಂದರು. ತದನಂತರ ದೇಶದಲ್ಲಿದ್ದಂಥ ಎಲ್ಲ ಬಂಗಾರದ ನಾಣ್ಯಗಳನ್ನು, ಬೆಳ್ಳಿ ನಾಣ್ಯಗಳನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕ ತೆಗೆದುಕೊಂಡು ಎಲ್ಲರ ಕೈಯಲ್ಲಿ ಹಾಳೆ ನೋಟು ಅಂದರೆ ಪೇಪರ್ ಕರೆನ್ಸಿ ಕೊಟ್ಟರು. ಆ ಪೇಪರ್ ಕರೆನ್ಸಿಯಲ್ಲಿ ಮೊದಲು ಏನಿತ್ತು, ಒಂದು ವಚನಖಂಡ ಇರ್ತಿತ್ತು ಭಾರತ ಸರ್ಕಾರದ್ದು. ಅಂದರೆ ಈ ರೂಪಾಯಿ ತಂದು ಕೊಟ್ಟವ್ರಿಗೆ ಈ ಪೇಪರ್ ಕರೆನ್ಸಿ ತಂದು ಕೊಟ್ಟವ್ರಿಗೆ ಅದಕ್ಕೆ ತಕ್ಕ ಮೌಲ್ಯದ ರೂಪಾಯಿ ಮೀನ್ಸ್ ಬಂಗಾರ ಕೊಡಲಾಗುವುದು. ಎನಿ ಆಫ್ ಇಶ್ಯೂ ಅಂತಂತ ಎನಿ ಆಫೀಸ್ ಆಫ್ ದ ಇಶ್ಯೂ ಅಂದರೆ ಈ ದೇಶದಲ್ಲಿ ಎಲ್ಲ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ನೀವು ಎಲ್ಲಿ ಹೋದರೂ ಅದನ್ನು ಕೊಟ್ಟು ತೊಗೋಬೋದಿತ್ತು, ಆ ವ್ಯವಸ್ಥೆ ಇತ್ತು. ಅದನ್ನು 1934 ನಂತರ ಅದನ್ನು ರದ್ದು ಮಾಡಿದಂದ್ರೆ ಅದು ಏನು ರದ್ದು ಮಾಡಿಲ್ಲ, ಅದನ್ನು ಆ್ಯಸ್ ಇಟ್ ಇಸ್ ಮುಂದುವರಿಸಿದ. ಆದರೆ ಒಂದು ವಚನಖಂಡವನ್ನು ಚೇಂಜ್ ಮಾಡೋದ್ರ ಮೂಲಕ ನಮ್ಮ ದೇಶದ ಜನರ ಬಳಿ ಇದ್ದಂಥ ಎಲ್ಲ ಬಂಗಾರವನ್ನು ತೆಗೆದುಕೊಂಡು ಹಾಳಿ ಅಂದರೆ ಪೇಪರ್ ಕರೆನ್ಸಿ ಕೊಟ್ಟು ಆ ಇಡೀ ಬಂಗಾರವನ್ನು ಲಂಡನ್ಗೆ ಸಾಗಿಸಿದರು. ಆ ಬ್ರಿಟಿಷರು ಹೋದ ನಂತರವೂ ಕೂಡ ಏನು ನಮ್ಮ ಸ್ವತಂತ್ರ ದೇಶ ಆಯಿತು, ಭಾರತ ಸ್ವತಂತ್ರ ಆದ ಮೇಲೂ ಕೂಡ ಅದೇ ವ್ಯವಸ್ಥೆ ಮುಂದುವರಿಸಿದ್ರು. ಎಲ್ಲರ ಕೈಯಲ್ಲಿ ಹಾಳಿ ಕೊಟ್ಟು ದೇಶದ ಏನು ಡಿಪಾಸಿಟ್ ಬಂಗಾರ ಇತ್ತಲ್ಲ, ಅದು ನೋಟಿಗೆ ಸಮನಾದ ಬಂಗಾರವನ್ನು ಏನು ಡಿಪಾಸಿಟ್ ಮಾಡಿದ್ರು ಅದನ್ನೆಲ್ಲ ಲಂಡನ್ನಿಗೆ ಸಾಗಿಸಿ ದೇಶವನ್ನು ಖಾಲಿ ಮಾಡಿದರು. ಆದರೆ ಇವಾಗ ನಮಗೆ ಕೊಟ್ಟಂಥ ಹಾಳಿಯಲ್ಲಿ ಒಂದು ವಚನ ಇದೆ. ಈ ನೋಟನ್ನು ತಂದು ಕೊಟ್ಟವ್ರಿಗೆ ಅಂದರೆ ಉದಾಹರಣೆಗೆ ಒಂದು 100 ರೂಪಾಯಿ ಬೆಲೆ ಇತ್ತಂದ್ರೆ ಈ ಒಂದು 100 ರೂಪಾಯಿಯನ್ನು ನಾನು ಕೊಡುವ ವಚನ ಮಾಡ್ತೀನಿ ಅಂಥೇಳಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಸಹಿ ಇದೆ. ಏನು ನಮಗೆ ಹತ್ತಿರ ಇರ್ತಕ್ಕಂಥ ಫಿಸಿಕಲ್ ಕರೆನ್ಸಿಯಲ್ಲಿ. ಈಗ ಡಿಜಿಟಲ್ ಕರೆನ್ಸಿ ಆತಂದರೆ ಆ ವಚನ ಖಂಡನೂ ಹೋಗ್ಬಿಡ್ತದೆ. ಅಂದರೆ ಇವರು ಏನೂ ಕೊಡೋದೇ ಇಲ್ಲ ನಮಗೆ, ಬರೀ ಗಾಳಿಯೊಳಗೆ ಕಂಪ್ಯೂಟರ್ನಾಗ ನಂಬರ್ ಹಾಕಿ ನಮಗೆ ರೂಪಾಯಿ ಕೊಟ್ಟೇವೆ ಅಂತ ಹೇಳಿ ತೋರಿಸಿ ಈ ದೇಶವನ್ನು ಸಂಪೂರ್ಣ ಕಂಗಾಲ ಮಾಡ್ತಾ ಇದ್ದಾರೆ. ದೇಶ ಮುಂದೊಂದು ದಿನ ಮತ್ತೆ ಗುಲಾಮಗಿರಿ ದಾಪುಗಾಲ ಇಡ್ತಾ ಇದೆ. ಆದ್ದರಿಂದ ಎಲ್ಲ ಭಾರತೀಯ ಜನರಲ್ಲಿ ನನ್ನೊಂದು ವಿನಂತಿ, ಪೇಪರ್ ಕರೆನ್ಸಿಗಳನ್ನು ಸರೆಂಡರ್ ಮಾಡಬೇಡ್ರಿ. ಆಮೇಲೆ ಮೊದಲಿದ್ದ ವ್ಯವಸ್ಥೆಯನ್ನು ಮುಂದುವರಿಸ್ಕೊಂಡು ಹೋಗ್ರಿ. ಇದನ್ನು ಸಂಪೂರ್ಣ ಜೋರಾಗಿ ಇದನ್ನು ವಿರೋಧಿಸಬೇಕು. ಇಲ್ಲದೇ ಇದ್ದರೆ ದೇಶವನ್ನು ಸರ್ವನಾಶ ಮಾಡುವುದರಲ್ಲಿ ಈ ಸರ್ಕಾರಗಳು ಯಾವಾಗೂ ಹಿಂದೆ ಬಿದ್ದಿಲ್ಲ, ಇನ್ನು ಬೀಳುವುದೂ ಇಲ್ಲ. ಈಗಾಗಲೇ ನಾವು ಮತ್ತೊಮ್ಮೆ ಗುಲಾಮಗಿರಿ ದಾಪುಗಾಲ ಇಟ್ಟಾಗಿದೆ. ಇದನ್ನು ತಡಿಬೇಕಂದ್ರೆ ಜನ ಎಚ್ಚರಗೊಳ್ಳಬೇಕು ಅಂತ ಹೇಳಿ ಎಲ್ಲರಲ್ಲಿ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ.